My dear children, welcome back to Bio Study Made Easy YouTube channel. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ ಅಂತಂದರೆ ಹೇಗೆ ಪ್ರಿಪೇರ್ ಆಗೋದು, ಹೌ ಟು ಪ್ರಿಪೇರ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಸೆಕೆಂಡ್ PUC ಅವ್ರಿಗೆ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ, ಅದಕ್ಕೋಸ್ಕರ ನಾನು ಸ್ಟಡಿ ಪ್ಲ್ಯಾನನ್ನು ಹಾಕಿ ಕೊಟ್ಟೆ. ಸೊ ಫಸ್ಟ್ PUC ಅವರು ನಮ್ಮನ್ನು ಮರ್ತೇ ಬಿಟ್ಟಿದ್ದೀರಾ ಮೇಡಮ್, ಫಸ್ಟ್ PUC ಅವ್ರಿಗೆ ನೀವು ಹಾಕ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ. ನನ್ನ ಇಂಟೆನ್ಷನ್ ಇದ್ದಿದ್ದು ಸ್ಟಡಿ ಪ್ಲ್ಯಾನು ಫಸ್ಟ್ PU ಅವ್ರಿಗೆ ಹಾಕೋದಾದರೆ ನಾನು ಫೈನಲ್ ಎಕ್ಸಾಮಿಗೆ ಹಾಕಬೇಕು ಅಂತ ಇದ್ದೀನಿ. ಓಕೆ, ಯಾಕಂತಂದರೆ ನಿಮಗೆ ಫೈನಲ್ ಎಕ್ಸಾಮ್ ಫೆಬ್ಬಲ್ಲಿರುತ್ತೆ, ಡೇಟ್ಸ್ ಅನೌನ್ಸ್ ಆಗಿಲ್ಲ. ಸೊ ಒನ್ಸ್ ಡೇಟ್ಸ್ ಅನೌನ್ಸ್ ಆಯಿತು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ಡೇನೇ ಫೈನಲ್ ಎಕ್ಸಾಮ್ಗೆ 100% ಸಿಲೆಬಸ್ ಕವರ್ ಮಾಡುವಂತಹ ಬೆಸ್ಟ್ ಸ್ಟಡಿ ಪ್ಲ್ಯಾನನ್ನು ಟೈಮ್ ಟೇಬಲ್ ಜೊತೆಗೆ ನಾನು ಬರ್ತೀನಿ. ಓಕೆ, ಬಟ್ ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ಇರುವಂತಹ ಮಕ್ಕಳಿಗೆ ಹಾಗಿದ್ರೆ ಹೇಗೆ ಪ್ರಿಪೇರ್ ಆಗೋದು? ನಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಇದೆ ಅಂತಂದರೆ ಅದಕ್ಕೋಸ್ಕರ ನಾನು ನಿಮಗೆ ಸ್ಟಡಿ ಪ್ಲ್ಯಾನ್ ಹೇಳೋಣ ಅಂಥೇಳಿ. ಯಾವಾಗಿದೆಯಪ್ಪ ನಿಮ್ಮ ಡೇಟ್ಸು ಅಂಥೇಳಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಈ ಕಡೆ ಒಂದೊಂದು ಡೇಟ್ಸ್ ಇದೆ ಫಸ್ಟ್ PUC ಅವ್ರ ಪ್ರಿಪ್ರೇಟರಿ ಎಕ್ಸಾಮ್. ಸೊ ಕೆಲವೊಬ್ಬರದು January 6th ಇದೆ. ಪಾಪ ಕಮೆಂಟ್ ಮಾಡಿದ್ವು ಮಕ್ಕಳು, ರೈಟ್. ಸೊ ಫೆಬ್ರವರಿನಲ್ಲಿ ಇದೆ ಅಂತ ಹೇಳಿದ್ರಿ, ಜನವರಿ ಕೆಲವೊಬ್ಬರು 16th ಇದೆ, ಹೌದಾ? ಸೊ ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಡೇಟ್ಸಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇತ್ತು ಅಂತಂದರೆ ಸೊ ಒಂದೇ ಸ್ಟಡಿ ಪ್ಲ್ಯಾನನ್ನು ಹೇಳೋಕ್ಕಾಗಲ್ಲ. ಬಟ್ ಆದರೂ ನೀವು ಹೇಗೆ ಓದಬಹುದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ, ಸೊ ದಟ್ ನಿಮಗೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ವಿಡಿಯೋನ ನೋಡಿ ಅದರ ಉಪಯೋಗನ ಪಡ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಸೆಕೆಂಡ್ PUC ಅವ್ರಿಗೆ ಸ್ಟಡಿ ಪ್ಲ್ಯಾನ್ ಏನು ಹೇಳಿದ್ದೀನಿ, ಸ್ಟಡಿ ಟೈಮ್ ಟೇಬಲನ್ನು ಏನು ಹೇಳಿದ್ದೀನಿ, ಅದಂತೂ ಎಲ್ಲರಿಗೂ ಸೇಮ್ ಇರುತ್ತೆ. ಅಂದರೆ ಟೈಮಿಂಗ್ಸ್, ಹೌದಾ? ಸೊ 6 o'clock ಹಿಡಿದು ನೀವು ಹೇಗೆ ಸಬ್ಜೆಕ್ಟನ್ನು ಡಿವೈಡ್ ಮಾಡಿಕೊಂಡು ಹೇಗೆ ಎಷ್ಟೆಷ್ಟು ಟೈಮ್ ಕೊಟ್ಟು ಓದಬೇಕು ಅಂತ ನಾನು ಒಂದು ಟೈಮ್ ಟೇಬಲ್ ಅಪ್ಲೋಡ್ ಮಾಡಿದ್ದೀನಲ್ವ ಸೆಕೆಂಡ್ PUC ಅವ್ರಿಗೆ. ಸೊ ಅದೇ ಟೈಮ್ ಟೇಬಲನ್ನು ಕೂಡ ನೀವು ಫಾಲೋ ಮಾಡಬಹುದು. ಓಕೆ, ಈವನ್ ಸ್ಟಡಿ ಪ್ಲ್ಯಾನ್ ಕೂಡ ನೀವು ಅದನ್ನೇ ಫಾಲೋ ಮಾಡ್ಬೋದು ಇಫ್ ಇನ್ ಕೇಸ್ ನಿಮಗೂ 16th ಇದೆ ಎಕ್ಸಾಮ್ ಅಂತಂದರೆ. ಬಟ್ ಅಗೇನ್ ನಿಮ್ಮದು ನಂಬರ್ ಆಫ್ ಚಾಪ್ಟರ್ಸ್ ಚೇಂಜ್ ಆಗುತ್ತೆ, ನಿಮಗೆ ಜಾಸ್ತಿ ಇರುತ್ತೆ ಸಿಲೆಬಸ್ ಸೆಕೆಂಡ್ PU ಅವ್ರಿಗಿಂತ. ಸೊ ಹಾಗಾಗಿ ಸೊ ನಿಮ್ಮ ಕನ್ವೀನಿಯನ್ಸಿಗೆ ತಕ್ಕಂಗೆ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಏನು ಸ್ಟಡಿ ಮಾಡಬೇಕು ಅಂತಂದರೆ, ಈಗಾಗಲೇ ಮಿಡ್ ಟರ್ಮಿಗೆ ಓದಿದ್ದೀರಾ ಆ್ಯಂಡ್ ಸೆಕೆಂಡ್ ಟೆಸ್ಟಿಗೂ ಓದಿದ್ದೀರಾ ಆ್ಯಂಡ್ ಟೆಸ್ಟ್ 2 ಕೆಲವೊಂದು ಮಕ್ಕಳದು ಇನ್ನೂ ಆಗಿಲ್ಲ ಅಂತಂದರೆ ನೀವು ಇವಾಗ ಸೆಕೆಂಡ್ ಟೆಸ್ಟಿಗೆ ಓದ್ಬಿಡ್ತೀರಾ, ಹೌದಾ? ಸೊ ಸೆಕೆಂಡ್ ಟೆಸ್ಟಿಗೆ ಓದ್ತೀರಾ ಅಂತಂದರೆ ಅದು ನಿಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಫೈನಲ್ ಎಕ್ಸಾಮಿಗೆ. ಓಕೆ, ಸೊ ಹಂಗಾಗಿ ಸೊ ಇಲ್ಲಿಗೆ ನಿಮ್ಮದು ಆಲ್ಮೋಸ್ಟ್ 80% ಸಿಲೆಬಸ್ ಇದರಲ್ಲೇ ಕವರ್ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಅಗೇನ್ ಒಂದು ಸರ್ತಿ ಅವನ್ನೆಲ್ಲ ಫಸ್ಟಿಂದ ರಿವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇನ್ನು ಇಂಪಾರ್ಟೆಂಟ್ ಕ್ವೆಶನ್ಸಿಗೆ ಬಂದರೆ ಸೊ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಸೊ ಮೂರೂದ್ರದ್ದು ಹೇಳೋದಾದರೆ ನೋಡಿ, ಇಂಪಾರ್ಟೆಂಟ್ ಕ್ವೆಶನ್ಸು ಬಯಾಲಜಿದು ಮಿಡ್ ಟರ್ಮಲ್ಲೇ ನಾನು ಫಸ್ಟ್ 10 ಚಾಪ್ಟರ್ಸ್ದು, ಹೌದಾ? ಸೊ ಫಸ್ಟ್ 10 ಚಾಪ್ಟರ್ಸ್ ಅಂತಂದರೆ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ವರೆಗೂ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಟೆಸ್ಟಿಗೆ ಬಂದರೆ ನಿಮಗೆ ಪ್ಲ್ಯಾಂಟ್ ಫಿಸಿಯಾಲಜಿದು 3 ಚಾಪ್ಟರ್ಸು, ಅದಾದ ನಂತರ ಹ್ಯೂಮನ್ ಫಿಸಿಯಾಲಜಿನಲ್ಲಿ ನಿಮಗೆ 3 ಚಾಪ್ಟರ್ಸನ್ನು ನಾನು ಹೇಳಿದ್ದೆ. ಇನ್ನು ಉಳಿದಿರುವಂತಹ ಚಾಪ್ಟರ್ಸನ್ನು ಹ್ಯೂಮನ್ ಫಿಸಿಯಾಲಜಿದು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಸದ್ಯಕ್ಕೆ ಇಷ್ಟಂತೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆಯಾ ನಿಮ್ಮ ಹತ್ರ? ಸೊ ಇದಕ್ಕೆ ಇನ್ನೊಂದು ಸರ್ತಿ ನೀಟಾಗಿ ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದರೆ ಅಗೇನ್ ಕೆಮಿಸ್ಟ್ರಿನಲ್ಲೂ ಕೂಡ ಮಿಡ್ ಟರ್ಮ್ಗೆ ನಾನು ಕ್ವೆಶನ್ಸನ್ನು ಕೊಟ್ಟಿದ್ದೆ ಆ್ಯಂಡ್ ಸೆಕೆಂಡ್ ಟೆಸ್ಟ್ಗೂ ಕೂಡ ಕ್ವೆಶನ್ಸನ್ನು ಕೊಟ್ಟಿದ್ದೆ. ಸೊ ಇನ್ನೂ 1 2 to 3 ಚಾಪ್ಟರ್ಸ್ ಅಷ್ಟು ಉಳಿದಿರಬಹುದು ಮ್ಯಾಕ್ಸಿಮಮ್ ಅಂತಂದರೆ ಕೆಮಿಸ್ಟ್ರಿನಲ್ಲಿ. ಸೊ ಅದಕ್ಕೂ ಕೂಡ ನಾನು ಆದಷ್ಟು ಬೇಗ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತೀನಿ, ಅಥವಾ ಡೈರೆಕ್ಟಾಗಿ ನಿಮಗೆ ಫೈನಲ್ ಎಕ್ಸಾಮ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಕ್ವೆಶನ್ಸ್ ಏನೇನು ಬೇಕು ಅಂಥೇಳಿ, ಹೌದಾ? ಇನ್ನು ನೆಕ್ಸ್ಟ್ ಫಿಸಿಕ್ಸಿಗೆ ಬಂದರೆ ಇದಕ್ಕೆ ಮಿಡ್ ಟರ್ಮಲ್ಲಿ ನಾನು ಕ್ವೆಶನ್ಸನ್ನು ಕೊಟ್ಟಿದ್ದೆ. ಅಂದರೆ ಟಿಲ್ ಗ್ರಾವಿಟೇಷನ್, ಐ ಥಿಂಕ್ ಗ್ರಾವಿಟೇಷನ್ವರೆಗೂ ಕ್ವೆಶನ್ಸನ್ನು ಕೊಟ್ಟಿತ್ತು. ಇನ್ನು ಉಳಿದಿರುವಂಥದ್ದು ಟೆಸ್ಟ್ 2ಗೆ ಕೊಡಬೇಕಿತ್ತು. ಸೊ ನಂಗೆ ಮಾಡಲಿಕ್ಕಾಗಿದ್ದಿಲ್ಲ. ಸೊ ಇವಾಗ ನೆಕ್ಸ್ಟ್ ವಿಡಿಯೋನೇ ನಾನು ಸೆಕೆಂಡ್ ಟೆಸ್ಟಿಗೆ ಏನೇನೆಲ್ಲ ಚಾಪ್ಟರ್ಸ್ ಇದೆ ಟಿಲ್ ನಿಮಗೆ ಐ ಥಿಂಕ್ ವೇವ್ಸು, ಆಸಿಲೇಷನ್ಸನ್ನ 2 ಚಾಪ್ಟರ್ನ ಬಿಟ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸಿಂದ ಹಿಡಿದು ಕೈನೆಟಿಕ್ ಥಿಯರಿವರೆಗೂ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿನೇ, ನೆಕ್ಸ್ಟ್ ವಿಡಿಯೋನೇ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋ ಆಗಿರುತ್ತೆ. ಸೊ ಆ ವಿಡಿಯೋನ ನಾನಿವಾಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಆ ಕ್ವೆಶನ್ಸು ನಿಮಗೆ ಟಿಲ್ ಕೈನೆಟಿಕ್ ಥಿಯರಿವರೆಗೂ ಕಂಪ್ಲೀಟ್ ಆಯಿತು. ಇನ್ನುಳಿದಿರೋ 2 ಚಾಪ್ಟರ್ಸ್ದು ನಾನು ಅಗೇನ್ ಹೇಳಿದೆನಲ್ಲ ಫೈನಲ್ ಎಕ್ಸಾಮ್ಸ್ ಅನ್ನೋಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಕೆಲವೊಂದು ಕಡೆ ಮಾತ್ರ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ, ಎಲ್ಲ ಕಡೆ ಪ್ರಿಪರೇಟರಿ ಎಕ್ಸಾಮ್ಸ್ ನಡೆಯಲ್ಲ. ಸೊ ನಿಮಗೆ ಇನ್ನೂ ಸಿಲೆಬಸ್ಸೇ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಕಾಲೇಜಸಲ್ಲಿ ಇನ್ನೂ ಸಿಲೆಬಸ್ನೇ ಮುಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸರ್ತಿ ಫೈನಲ್ ಎಕ್ಸಾಮ್ನ ಡೇಟ್ಸ್ ಅನೌನ್ಸ್ ಆಯಿತು ಅಂತಂದರೆ ಡೇಟ್ಸ್ ಅನೌನ್ಸ್ ಆದ ನೆಕ್ಸ್ಟ್ ಡೇನೇ ನಾನು ನಿಮಗೆ ಸ್ಟಡಿ ಪ್ಲ್ಯಾನ್ ವಿಡಿಯೋನ ಹಾಕಿ ಕೊಡ್ತೀನಿ.
ಓಕೆ. ಸೊ ಸ್ಟಡಿ ಪ್ಲ್ಯಾನನ್ನು ನೀಟಾಗಿ ಹಾಕಿಕೊಡ್ತೀನಿ, ಎಲ್ಲ 100% ಸಿಲೆಬಸ್ ಕವರ್ ಆಗೋ ಥರ. ಸೊ ಡೋಂಟ್ ವರಿ, ಆಯಿತಾ. ಸೊ ಸದ್ಯಕ್ಕೆ ಏನು ಮಾಡಿ ಅಂತಂದರೆ, ನೀವು ಪ್ರಿಪ್ರೇಟರಿ ಎಕ್ಸಾಮ್ ಇರುವಂಥವ್ರು, ನಾನು ಇವಾಗ ಹೇಳಿದ್ನಲ್ವ, ಸೊ ಈ ಎಲ್ಲ ಕ್ವಶನ್ಸನ್ನು ನೀವು ಫಾಲೋ ಮಾಡಬಹುದು. ಓಕೆ. ಸೊ ಅಗೇನ್ ಫೈನಲ್ ಎಕ್ಸಾಮ್ ಟೈಮ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಇನ್ನೂ ಉಳಿದಿರುವಂಥ ಬೇರೆ ಬೇರೆ ಕ್ವಶನ್ಸನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು, ಸೊ ಫೈನಲ್ ಎಕ್ಸಾಮ್ಗೆ ಸಪ್ರೇಟಾಗಿ ಕ್ವಶನ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ. ಇನ್ನು ನೆಕ್ಸ್ಟ್ MCQs ಹೇಗೆ ಪ್ರಿಪೇರ್ ಆಗೋದು ಅಂತಂದರೆ, ನೋಡಿ, ಬೋರ್ಡಿಂದ ನಿಮಗೆ ಕ್ವೆಶ್ಚನ್ ಬ್ಯಾಂಕ್ ರಿಲೀಸ್ ಆಗಿದೆ. ಸೊ ಕ್ವೆಶ್ಚನ್ ಬ್ಯಾಂಕ್ ಫಾರ್ PCMB ಆ್ಯಂಡ್ ಕನ್ನಡ, ಇಂಗ್ಲೀಷ್ ಒಂದು ರಿಲೀಸ್ ಆಗಿಲ್ಲ ಅಂದ್ಕೊಳ್ತೀನಿ. ಸೊ ಇಷ್ಟನ್ನು ನಾನು ಕ್ವೆಶ್ಚನ್ ಬ್ಯಾಂಕ್ದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನಾಗಲೇ ಹಾಕಿದ್ದೀನಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಕನ್ನಡ, ಸೊ ಎಲ್ಲ ಸಬ್ಜೆಕ್ಟ್ದು ಕ್ವೆಶ್ಚನ್ ಬ್ಯಾಂಕ್ಸ್. ಅದರಲ್ಲಿ ಅವರು MCQ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, 2 ಮಾರ್ಕ್ ಕ್ವೆಶನ್ಸು, 3 ಮಾರ್ಕ್ ಕ್ವೆಶನ್ಸು, 5 ಮಾರ್ಕ್ ಕ್ವೆಶನ್ಸು, ಇವನ್ ನ್ಯೂಮರಿಕಲ್ಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ಸಬ್ಜೆಕ್ಟ್ದು ಕ್ವೆಶ್ಚನ್ ಬ್ಯಾಂಕು ರಿಲೀಸ್ ಮಾಡಿದ್ದಾರೆ. ಅದರ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಜಾಯಿನ್ ಆಗಿ ನೀವು ಆ PDFಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಿಮಗೆ ಇವನ್ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದು ಬಿಟ್ಟು ಬೇರೆ ಬೇರೆ ಕ್ವಶನ್ಸು ಕೂಡ ನಿಮಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ನೀಟಾಗಿ ನೀವು ಒಂದೊಂದೇ ಚಾಪ್ಟರ್ದು ಪ್ರಿಪೇರ್ ಆಗ್ತಾ ಹೋಗಬಹುದು. ಓಕೆ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಚಾಪ್ಟರ್ಸ್ದು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನು ಕೆಲವೊಂದಿಷ್ಟು ಚಾಪ್ಟರ್ಸ್ದು ಎಕ್ಸ್ಪ್ಲನೇಷನ್ ವಿಡಿಯೋ ಇಲ್ಲ. ಲೈಕ್ ಹ್ಯೂಮನ್ ಫಿಸಿಯಾಲಜಿ, ಇದೆಲ್ಲ ನಂದು ಚಾನಲಲ್ಲಿ 1 ಶಾರ್ಟ್ ವೀಡಿಯೋಸ್ಗಳಿದೆ. ಓಕೆ. ಸೊ ಆ್ಯಂಡ್ ಪ್ಲ್ಯಾಂಟ್ ಫಿಸಿಯಾಲಜಿಗೆ ಬಂದರೆ ಪ್ಲ್ಯಾಂಟ್ ಹಾರ್ಮೋನ್ಸ್ನದ್ದು ವಿಡಿಯೋ ಇದೆ, ಹೌದಾ. ಸೊ ಈ ತರಹ ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಚಾನಲಲ್ಲಿ ವೀಡಿಯೋಸ್ ಇದೆ. ಇನ್ನು ಉಳಿದಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ಮೇಲೆ ನಾನು ಆವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೇ ನಾನು ಇನ್ನು ಮುಂದೆ ಕಂಟಿನ್ಯೂ ಕೂಡ ಮಾಡ್ತಾ ಹೋಗ್ತೀನಿ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ನಲ್ಲಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ನ ವೀಡಿಯೋಸನ್ನು ನಾನು ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಇದೆಲ್ಲ ಥರ ಉಪಯೋಗನ ಪಡ್ಕೊಂಡು ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ ಆ್ಯಂಡ್ ಫೈನಲ್ ಎಕ್ಸಾಮ್ಸನ್ನು ಕೂಡ ನೀವು ಚೆನ್ನಾಗಿ ಮಾಡ್ತೀರಾ. ಅದಕ್ಕೆ ಎಲ್ಲ ನಾನು ಹೆಲ್ಪ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.